ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಹನುಮಂತನು ಕೇರಿಗಳಲ್ಲಿ ನೋಡ್ಕೊಂಡು ಹೋಗ್ತಿದ್ದಾನೆ. ಚಿತ್ರವಾದ ಮನೆಗಳನ್ನು ನೋಡ್ತಾ ಇದ್ದಾನೆ ಅಂತ ಹೇಳ್ಕೊಂಡೋದ್ವಿ. ಬೀದಿಗಳು ನೋಡ್ತಿದ್ದಾನೆ ಅಂತ ಹೇಳ್ಕೊಂಡೋದ್ವಿ. ಎಲ್ಲರೂ ಕೇಳ್ತಾ ಇದ್ದೀರಿ. ಆದರೆ ಒಂದು ವಿಶೇಷ ಕಾಣಿಸ್ತಾ ಇತ್ತಿಲ್ಲಿ. ಸೈನ್ಯದ ಕೇರಿಗಳೇ ಹೆಚ್ಚಾಗಿ ಕಾಣ್ತಾ ಇದ್ವು. ಅವನು ರಾವಣಾಸುರನು ತುಂಬ ಹೆದರಿಕೆ ಅಂತ ಕಾಣುತ್ತೆ, ಯುದ್ಧ ಯಾವತ್ತಾರು ಬರ್ಬೋದು ಅಂತ. ಆದ್ದರಿಂದ ಹೆಚ್ಚಾಗಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲಗಳನ್ನು ಇತ್ತು ಅಂತ ಕಾಣಿಸುತ್ತೆ. ಅಲ್ಲಿ ಕಾನೂನು ವ್ಯವಸ್ಥೆ ಚೆನ್ನಾಗೇ ಇದ್ದಂತಿತ್ತು. ಸೈನಿಕರಿಗೆ ಭಾಳ ಸ್ಟ್ರಿಕ್ಟಾಗಿತ್ತು. ಆ ಬೀದಿಗಳು ಮಾತ್ರ, ಈ ಬೀದಿಗಳನ್ನು ಹಾಗೆ ಬಿಟ್ಟುಬಿಟ್ಟಿದ್ರು ಅಂತ ಕಾಣುತ್ತೆ ಒಟ್ಟಲ್ಲಿ. ಇನ್ನು ಗೃಹ ನಿರ್ಮಾಣದಲ್ಲಿ ಅನೇಕ ಬಗೆಯ ವಾಸ್ತು ಪ್ರಯೋಗಗಳೆಲ್ಲ ಕಾಣಿಸ್ತಾ ಇವೆ. ಅಲ್ಲಿ ವಿಧವಾದಂತಹ ಟೆಕ್ನಿಕ್, ವಿಧವಾದಂತಹ ಮನೆಗಳನ್ನು ಕಟ್ಕೊಂಡಿದ್ದಾರೆ. ನಾವಿವಾಗ 135 ಅಂತಸ್ತು, 102 ಅಂತಸ್ತು, ಹೀಗೆ 177 ಅಂತಸ್ತು ಅಂತ ಏನೇನೋ ಹೇಳ್ತೀವಿ ನಾವು. ಆದರೆ ಆಗ ಅಂತಸ್ತುಗಳು ಅಲ್ಲಿ ಮೇಲೆ ಹೋಗ್ತಾ ಇರತಕ್ಕಂತಹ, ಮೇಲೆ ಎಲ್ಲಿ ಗಗನದಲ್ಲಿ ಹೋಗ್ತಾ ಇರತಕ್ಕಂಥ ವಿಮಾನಗಳಿಗೆ ತಗಲುತ್ತೇನೋ ಆ ರೀತಿಯಾದಿತ್ತಂತೆ. ಜೊತೆಗೇನು ಲಿಫ್ಟ್ ಏನು ಬೇಕಾಗಿಲ್ಲ ರಾಕ್ಷಸರಿಗೆ, ಸುಮ್ಮನೆ ಹಿಂಗೆ ಹಾರ್ಕೊಂಡು ಹೋಗೋರಂತೆ ಅಷ್ಟೇ. ಅಲ್ಲಿ ಆ ಕೆಲಸ ಮುಗಿಸ್ಕೊಂಡು ಅಲ್ಲಿ ಚಿರ್ರ ಅಂತ ಬಂದ್ಬಿಡೋರಂತೆ. ಅದನ್ನು ಲಿಫ್ಟೇ ತಿಕ್ಕಲ್ಲಿ. ಅಂಥ ಮನೆಗಳು ಕೂಡ ನೋಡಿದ ಹನುಮಂತನಿಗೆ ಆಶ್ಚರ್ಯ ಆಯಿತು. ತಾನೊಂದು ಸತಿ ಹಾರಿ ನೋಡ್ದ ಹೆಂಗಿರುತ್ತೆ ಅಂತ. 230ನೇ ಮಾಡಿ ಹಾರಿಬಿಟ್ಟು ನೋಡ್ಬಿಟ್ಟು ಬಂದ. ಅಲ್ಲೂ ಕೂಡ ಕುಡಿದ್ಬಿಟ್ಟು ಮಲಗಿದ್ದಾರೆ. ನೋಡ್ದ, ವಾಪಸ್ ಬಂದ. ಹನುಮಂತ ಅನೇಕ ಕೇರಿಗಳಲ್ಲಿ ತಿರುಗಾಡ್ತಾ ಇದ್ದಾನೆ. ತೃಪ್ತಿಕರವಾಗಿ ಎಲ್ಲವನ್ನು ನೋಡ್ದ. ಪ್ರತಿ ಮನೆಯನ್ನು ಜಾಲಾಡಿದ, ಯಾಕೆಂದರೆ ಎಲ್ಲ ಕಡೆ ನೋಡಬೇಕಲ್ಲ. ಪ್ರತಿ ಮನೆಯನ್ನು ಜಾಲಾಡ್ತಾನೆ. ಪ್ರತಿ ಮನೆಯಲ್ಲಿರ್ತಕ್ಕಂಥ ಕೋಣೆಗಳನ್ನು ಅತ್ಯಂತ ವೇಗವಾಗಿ ಹನುಮಂತನಿಗೆ ಹೇಳಬೇಕೆ, ತುಂಬ ವಿಚಿತ್ರ ಸ್ಪೀಡ್ನಲ್ಲಿ ಹೋಗ್ತಾ, ಕಂಪ್ಯೂಟರ್ ಸ್ಪೀಡ್ ಥರ ಹೋಗ್ತಾ ಇದ್ದಾನೆ. ಇವತ್ತಿನ ವೇಗಗತಿಯಲ್ಲಿ ಕಂಪ್ಯೂಟರ್ ಟಕ್ಕಂತ ಅಲ್ಲಿ ಬಂದ್ಬಿಡುತ್ತೆ ಎಷ್ಟೋ ಮೈಲ್ಗಳಲ್ಲಿ. ಅಂಥದ್ದು ವಿಚಾರಧಾರೆ ಎಷ್ಟು ಬೇಗ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅಂಥ ವ್ಯವಸ್ಥೆ ಹನುಮಂತನೊಬ್ಬನಿಗಿತ್ತು ಆವಾಗ. ಅದಕ್ಕಾಗಿ ಪ್ರತಿ ಮನೆಯಲ್ಲೂ ಪ್ರತಿ ಕೋಣೆಯಲ್ಲಿ ಎಲ್ಲ ನೋಡಬೇಕಾಗಿತ್ತು. ಏನು ಮಾಡೋದು, ನೋಡಲೇಬೇಕು. ಯಾಕೆಂದರೆ ಸೀತೆ ಅಲ್ಲಿರ್ಬೋದೇನೋ, ರಾವಣ ಅಲ್ಲಿ ಬಚ್ಚಿಟ್ಟಿದ್ದಾನೇನೋ, ನೋಡಬೇಕು, ವಿಧಿ ಇಲ್ಲ. ಪ್ರತಿ ಸಂಧಿಗೊಂದಿನಲ್ಲಿ, ಪ್ರತಿ ಮನೆ ಒಳಗೆ, ಪ್ರತಿ ರೂಮ್ನಲ್ಲಿ ನೋಡಬೇಕಾಯ್ತು. ಸುಂದರವಾಗಿರ್ತಕ್ಕಂಥ ಸ್ತ್ರೀಯರು ನೋಡಿದ್ಕೊಳ್ಳಿ, ಇವಳೇ ಸೀತೆ ಇರ್ಬೋದೇನೋ ಅಂಥೇಳಿ ಹಾಗೆ ಅಂದ್ಕೊಳ್ಳೋನು. ಆದರೆ ಸೀತೆಯಾಗಿರುವಂಥ ಎಷ್ಟೇ ಸುಂದರವಾದಂಥ ಸ್ತ್ರೀಯರು ಅಲ್ಲಿದ್ದರೂ ಕೂಡ ಸೀತೆ ಮಾತೆ ಹಾಗೆ ವರ್ಣನೆ ಮಾಡಿರೋ ಪ್ರಕಾರದಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಇವನಿಗೆ. ಯಾಕಂದರೆ ರಾಮನು ವಿಧವಾಗಿ ಸೀತೆಯನ್ನು ಬಣ್ಣಿಸಿ ಅಳ್ತಾ ಇದ್ದದ್ದನ್ನು ಅದನ್ನು ಒಂದು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದ ಒಳಗೆ. ಸೀತೆ ಸೀತೆ ಅಂತ ಹೇಳಿ ಅಳ್ತಾ ಅವಳನ್ನು ಹೊಗಳುವಾಗ, ಅವಳ ರೂಪವನ್ನು, ಅವಳ ಮಾತನ್ನು, ಅವಳ ಭಂಗಿಯನ್ನು ಹೊಗಳುವಾಗ ಎಲ್ಲವನ್ನ ಒಳಗೇನೆ ಚಿತ್ರೀಕರಿಸ್ಕೊಂಡ್ಬಿಟ್ಟಿದ್ದ ಹನುಮಂತ ಸ್ವಾಮಿ. ಅದರಿಂದ ಅವನಿಗೆ ಊಹೆ ಅಲ್ಲ, ಆದರೂ ಕೂಡ ನಿಜವಾದ ಊಹೆ ರೀತಿಯಲ್ಲಿ ಎಲ್ಲರನ್ನು ನೋಡ್ತಾ ಇದ್ದ. ಇದಿರ್ಬೋದು ಸೀತೆ. ರಾಮನಿಗನ್ನ ಹೆಚ್ಚಾಗಿ ಸೀತೆ 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 ಇದಿರ್ಬೋದು ಅಂತ ಪ್ರತಿಯೊಂದು ಮರ ಗಿಡ, ಪ್ರತಿಯೊಂದು ನದಿ, ಕೆರೆ, ಬೆಟ್ಟ, ಗುಡ್ಡಗಳನ್ನು ರಾಮ ಸೀತೆಯೇ ನನ್ನ ಸೀತೆಯನ್ನು ಕಂಡ್ರ, ನನ್ನ ಸೀತೆಯನ್ನು ಕಂಡ್ರ, ಓ ಹಕ್ಕಿಗಳ ನನ್ನ ಸೀತೆ ಶಬ್ದವನ್ನು ಕೇಳಿದ್ರ, ಓ ನದಿ ನನ್ನ ಸೀತೆಯನ್ನು ಸ್ನಾನ ಮಾಡಿದ್ದು ನೋಡಿದ್ರ ಇಲ್ಲಿ, ಓ ಮರಗಿಡಗಳೇ ನಿಮ್ಮಲ್ಲಿರ್ತಕ್ಕಂಥ ಹಣ್ಣುಗಳು ನನ್ನ ಸೀತೆ ಕಿತ್ಕೊಂಡು ತಿಂದದ್ದು ನೋಡಿದ್ರ, ಓ ಹೂವಿನ ಬಳ್ಳಿಗಳೇ ನಿಮ್ಮನ್ನು ಕಿತ್ತು ಆ ಬಳ್ಳಿಯಲ್ಲಿರ್ತಕ್ಕಂಥ ಹೂವನ್ನು ಮುಡ್ಕೊಂಡಿದ್ದು ನೀವು ನೋಡಿದ್ರ. ಎಲ್ಲ ಕಡೆನೂ ಆ ಸ್ವಾಮಿ ಕಿರಿಚಾಡದ್ದನ್ನು
ಹತ್ತಿದ್ದನ್ನು ಹೀಗೆ ಮಾಡಿದೆ, ಹೀಗೆ ಹತ್ತಿದೆ, ಎಲ್ಲ ಕಡೆ ಹೀಗೆ ಹುಡುಕಿದೆ ಅನ್ನೋ ಒಂದು ಭಾವವನ್ನು ಸುಗ್ರೀವನಿಗೆ ವಿವರಣೆ ಮಾಡಿ ಹೇಳಿದಾಗ ಎಲ್ಲವನ್ನು ಕೇಳಿಸ್ಕೊಂಡಿದ್ದಾನೆ ನಮ್ಮ ಸ್ವಾಮಿ. ಅದರಿಂದ ಸೀತೆಯನ್ನು ಚಿತ್ರವನ್ನು ಅವನಿಗೆ ಫೋಟೋ ಬೇಕಾಗಿಲ್ಲ, ನೋಡ್ತಾ ಇದ್ದಾನಂತೆ. ಜೈ ಗುರುದತ್ತ. ಮುಂದೆ ನೋಡೋಣ ಸೀತೆ ಎಲ್ಲಿ ಸಿಕ್ತಾಳೆ ಅಂತನ್ನೋದು.